ತಂಗೆವಾ ನೀನು ಹೇಳ್ತಿರೋದೊಂದು ಮಾಡ್ತಿರೋದೊಂದು. ನನ್ನ ಹತ್ರ ಭಾವಜಿ ಕಣ್ಮುಂದೆನೇ ಆ ಗೀತಾಳ ಮರ್ಯಾದೆ ಹೋಗುವಂಥ ಭಯಂಕರ ಯೋಜನೆ ಇದೆ ಅಂತಲೇ ಎಕ್ಸ್ಪ್ಲೈನ್ ಮಾಡಿದೆ. ಆದರೆ ಭಾವಜಿ ಬಂದು ಫೈಲ್ ಕೊಟ್ಟು ಕೂಡಲೇ ಗೀತಾಳ ಕಡೆ ನಿನ್ನ ನಡವಳಿಕೆನೇ ಚೇಂಜ್ ಆಯ್ತಲ್ಲ ತಂಗಿಯಮ್ಮ. ಅವಳಲ್ಲಿ ಮೃದುವಾಗಿ ಮಾತಾಡಿದೆ, ನಂಗೇನೋ ಕಣ್ಸನ್ನೆ ಮಾಡಿದೆ, ನಂಗೆ ಗೊತ್ತಾಗ್ಲಿಲ್ಲ ಅದು. ಎಂತಾಯಿ ನಿನ್ನ ಪ್ಲ್ಯಾನು? ನಿನಗೆ ಗೊತ್ತಾಗದೆ ಇಲ್ದಿರೋದಕ್ಕೆ ನಿನಗೆ ಪ್ಲಾನ್ ಹೇಳಿದ್ರೆ ತಾನೇ ಅಣ್ಣ. ಅಂದರೆ ಅಚಾನಕ್ ಆಗಿ ಸಿಕ್ಕ ಅವಕಾಶ, ಸ್ಪಾಟಲ್ಲಿ ಹೊಳೆದ ಐಡಿಯಾ, ಹಾಗೆ ಎನ್ಕ್ಯಾಶ್ ಮಾಡ್ಕೊಂಡೆ. ಪ್ಲಾನ್ ಪಕ್ಕಾ ದಾರಿಲಿ ಅದಾಗದೆ ನಮ್ಮ ಕಣ್ಮುಂದೆ ಬಂದಾಗ ಅದನ್ನ ಹಾಗೆ ಬಿಟ್ಬಿಡೋದಕ್ಕಾಗತ್ತ ಅಣ್ಣ? ಅಲ್ಲ ತಂಗೆ, ಅದಿರ್ಲಿ. ಇದ್ರಲ್ಲೂ ಆ ಗೀತಾ ನಮ್ಮ ಯಜಮಾನ್ರ ದೃಷ್ಟಿಯಲ್ಲಿ ಕೆಟ್ಟವಳಾಗ್ತಾಳೆ. ಅದು ಹೇಗೆ? ನಿಮ್ಮ ಭಾವಾಜಿ ನನ್ನ ಕೈ ಕೊಟ್ಟ ಫೈಲ್ ಯಾವುದು? ಭಾವಜಿ ಪಾರ್ಟಿ ಕೋರ್ ಕಮಿಟಿ ಮೀಟಿಂಗ್ ಫೈಲು. ಆ ಫೈಲ್ನ ಅವರು ಮನೆಗೆ ತಂದಿದ್ದಾರೆ ಅಂದಮೇಲೆ ಆ ಫೈಲಲ್ಲಿರೋ ಮಾಹಿತಿ ತುಂಬಾ ಮುಖ್ಯವಾದದ್ದು. ಅದು ಭಾವಜಿ ಪ್ರಾಣಕ್ಕೆ ಸಮಾನ ಅಂತ ಅನ್ಕೊಬಹುದು. ಮಾನಕ್ಕೂ ಸಮಾನ. ಮಾನ ಹೋದ್ರೆ ಆಗೋದು ಅವಮಾನ. ಈಗ ನನ್ನ ಗಂಡನಿಗಾಗೋದು ಅದೇ. ಅಲ್ಲ ತಂಗೆವಾ, ಈಗ ಭಾವಜಿಗೆ ಅವಮಾನ ಆದ್ರೆ ಗೀತಾ ಅವ್ರ ದೃಷ್ಟಿನಲ್ಲಿ ಕೆಟ್ಟವಳು ಹೆಂಗಾಗ್ತಾಳೆ? ಆಗೋ ಅವಮಾನಕ್ಕೆ ಕಾರಣ ಗೀತಾ ಆಗ್ತಾಳೆ. ಅದು ಹೇಗೆ ತಂಗೆವಾ? ತುಂಬಾ ಮುಖ್ಯವಾದ ಫೈಲು, ಅದ್ರ ವಿವರ ಬೇರೆ ಯಾರ ಕೈಗೂ ಸೇರ್ಬಾರ್ದು ಅಂತ ತುಂಬಾ ಸ್ಪಷ್ಟವಾಗಿ ನಿಮ್ ಭಾವಜಿ ಹೇಳಿದ್ದಾರೆ. ಈಗ ಆ ಫೈಲಲ್ಲಿರೋ ವಿವರಗಳು ಲೀಕ್ ಆದ್ರೆ ಸೇರ್ಬಾರ್ದವ್ರ ಕೈಗೆ ಸೇರಿದ್ರೆ ಏನಾಗುತ್ತೆ? ಖಂಡಿತ ಭಾವಜಿಗೆ ಮಾನ ಹೋಗುತ್ತೆ, ಎಲ್ಲರ ಮುಂದೆ ಅವಮಾನ ಆಗುತ್ತೆ. ಪಕ್ಷದಲ್ಲಿ ಇದುವರೆಗೆ ಉಳಿಸ್ಕೊಂಡು ಬಂದಂತ ನಿಯತ್ತು ಹರಾಜಾಗತ್ತೆ. ಆದ್ರೆ ಗೀತಾ ಅಂತ ಮುಟ್ಟಾಳ ಕೆಲಸ ಹೇಗೆ ಮಾಡ್ತಾಳೆ ತಂಗ್ಯವ್ವ? ಅವಳ ಪರವಾಗಿ ನಾವು ಮಾಡ್ತೀವಲ್ಲ ಅಣ್ಣ. ಅದು ಹೇಗೆ ತಂಗ್ಯವ್ವ? ಇವತ್ತು ಕೊಟ್ಟಿರೋ ಫೈಲಲ್ಲಿರೋ ಡೀಟೇಲ್ಸ್ನ ನಾವೇ ಮೊಬೈಲಿಂದ ಫೋಟೋ ತೆಗಿತೀವಿ. ಅದನ್ನ ನಿಮ್ಮ ಭಾವಾಜಿನ ವಿರೋಧಿಸೋರ್ನ ಮೊಬೈಲ್ಗೆ ನಾವು ಕಳಿಸ್ತೀವಿ. ಅಯ್ಯೋ, ಹಾಗೆ ಮಾಡಿದ್ರೆ ಸಿಕ್ಕಾಕೊಳ್ಳೋದು ನಾವೇ ತಂಗ್ಯವ್ವ, ಯಾಕಂದ್ರೆ ಅದು ನಮ್ಮ ಮೊಬೈಲಿಂದ ಹೋಗಿರುತ್ತೆ. ಅದೇ ನನ್ನ ಪ್ಲಾನ್ ಇರೋದು. ನಾವ್ ಅದನ್ನ ಕಳಿಸೋದು ಗೀತಾ ಮೊಬೈಲಿಂದ. ಅದು ಹೇಗೆ? ಸಿಂಪಲ್. ಇವತ್ತು ರಾತ್ರಿ ಗೀತಾ ಮಲಗಿದ ಮೇಲೆ ಅವಳು ಮೊಬೈಲ್ನ ನೀನು ಕದಿತೀಯ. ಆ ಗೀತಾ ಮೊಬೈಲಿಂದ ನಾವು ಪೇಪರ್ಸ್ನ ಫೋಟೋ ತೆಗಿತೀವಿ. ಅದನ್ನ ಅವಳ ಮೊಬೈಲಿಂದಾನೇ ಸೆಂಡ್ ಮಾಡ್ತೀವಿ. ಆಗ ಗುಟ್ಟಾಗಿರೋ ವಿಷಯ ನಮ್ಮ ಯಜಮಾನ್ರನ್ನ ವಿರೋಧಿಸೋ ಮನುಷ್ಯನಿಗೆ ಹೋಗುತ್ತೆ. ಬೆಳಿಗ್ಗೆ ವಿಷಯ ಗೊತ್ತಾಗುತ್ತೆ, ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ, ರಂಪ ಆಗುತ್ತೆ. ಆಗ ಮನೆಯವರೇ ಯಾರೋ ಈ ಕೆಲಸನ ಮಾಡಿದ್ದಾರೆ ಅನ್ನೋ ಮಾತನ್ನ ಹರಿಬಿಟ್ಟು ಎಲ್ರ ಮೊಬೈಲ್ನು ಚೆಕ್ ಮಾಡಬೇಕು ಅನ್ನೋ ಮಾತನ್ನ ಮುಂದುವರಿಸ್ಬೇಕು. ನಿಮ್ ಭಾವಾಜಿ ಎಲ್ರ ಮೊಬೈಲ್ನು ಚೆಕ್ ಮಾಡಬೇಕು. ಆ ಸಮಯದಲ್ಲಿ ಆ ಗೀತಾನೇ ಫೋಟೋ ತೆಗ್ದಿರ್ತಾಳೆ ಅನ್ನೋ ಲಾಜಿಕ್ ಇಟ್ರೆ ಗೂಬೆ ಕೂಡ ಹೌದು ಅಂತ ನಂಬೋ ಹಾಗಾಗುತ್ತೆ. ಆಗ ಗೀತಾ ಸರಿಯಾಗಿ ಸಿಕ್ಕಾಕೋತಾಳೆ. ಆ ಫೈಲಲ್ಲಿರೋ ಪೇಪರ್ಸ್ನ ಫೋಟೋ ಅವಳ ಮೊಬೈಲಲ್ಲಿ ಇರೋದು ಅವಳಿಗೆ ಗೊತ್ತಿರೋದಿಲ್ಲ. ಗೊತ್ತಾದಾಗ ಕಾಲ ಮೀರಿರುತ್ತೆ. ನಿಮ್ಮ ಭಾವಾಜಿನೇ ಆ ಗೀತಾನ ಮನೆಯಿಂದ ಆಚೆ ದಬ್ಬೋ ಕೆಲಸ ನಡೆಯುತ್ತೆ. ಹೇಗಿದೆ ಐಡಿಯಾ? ಸೂಪರ್, ಫೆಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ ತಂಗ್ಯವ. ನಿನ್ನ ತಲೆನ ತಗೊಂಡೋಗಿ ಲಂಡನ್ ಮ್ಯೂಸಿಯಂ ಅಲ್ಲಿ ಇಡಬೇಕು. ಇವತ್ತು ರಾತ್ರಿ ಆ ಗೀತಾ ನಿದ್ದೆ ಮಾಡಿದ್ಮೇಲೆ ಅವಳು ಮೊಬೈಲ್ನ ಕದಿಬೇಕು. ತಂಗ್ಯವ, ಅದು ನನಗೆ ಚಿಟಕಿ ಹೊಡೆಯೋಷ್ಟರಲ್ಲಿ ಮಾಡುವಂಥ ಕೆಲಸ ತಂಗ್ಯವ. ಇಂಥ ಕೆಲಸ ಎಷ್ಟು ಮಾಡಿಲ್ಲ. ಗೀತಾ, ನನ್ನ ತಂಗಿಯಮ್ಮನ ಮುಂದೆ ನೀನು ಗೋತ. ನಾನೇ ಮುಖದಲ್ಲಿ ಯಾಕೆ ಇಷ್ಟೊಂದು ಹೆದರಿಕೆ? ಓ, ಗುಂಡಾಕಕ್ಕೆ ರೆಡಿ ಆಗ್ತಿದ್ಯಾ? ಹೀಗೆ ವಿಜಯ್,
ಮಾಡಬಾರ್ದು ಕೆಲಸ ಮಾಡಕ್ ಹೋದಾಗ ಈ ರೀತಿ ಹೆದರ್ಕೊಂಡು ಓದಾಡೋದು ಸಹಜ. ಒಳಗಡೆ ಬರೋಕ್ ಮುಂಚೆ ಬಾಗಿಲು ತಟ್ಟಬೇಕು ಅನ್ನೋ ಮ್ಯಾನಸ್ ಇಲ್ವಾ ನಿನ್ಗೆ? ಮನೇಲೆ ಕದ್ದು ಮುಚ್ಚಿ ಕುಡಿಯೋದನ್ನ ಮ್ಯಾನರ್ಸ್ ಅಂತಾರ ವಿಜಯ್. ಲೇ, ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ವಾದ್ಸಕ್ ಬರ್ಬೇಡ. ಇಷ್ಟಕ್ಕೂ ಯಾಕೆ ಬಂದೆ? ಈ ಮನೇಲಿ ನನ್ ಸಕ್ಸಸ್ ಜರ್ನಿ ಶುರು ಆಗಿದೆ ಅಂತ ಹೇಳಕ್ ಬಂದೆ. ನಿಮ್ಮಮ್ಮ ಕೂಡ ನನ್ನ ಒಪ್ಕೊಂಡ್ಬಿಟ್ರು ವಿಜಯ್. ಯಾವತ್ತೋ ಒಂದ್ ದಿವಸ ನನ್ನ ಸೊಸೆ ಅಂತ ಒಪ್ಕೊಬೇಕು. ಆದ್ರೆ ಇವತ್ತೇ ಒಪ್ಕೋತೀನಿ ಅಂತ ಒಪ್ಕೊಂಡು ನನ್ ಕೈಲಿ ಎತ್ತಿಡು ಅಂತ ಫೈಲ್ ಕೊಟ್ರು ನೋಡು. ಅದಕ್ಕೇನೀಗ? ಈ ಮನೇಲಿ ನಿನ್ಗಿದ್ದಿದ್ದು ನಿಮ್ಮ ಅಮ್ಮನ್ ಸ್ಟ್ರಾಂಗ್ ಸಪೋರ್ಟ್. ಈಗದು ನನ್ ಕಡೆ ಬಂತು ಅಂದ್ಮೇಲೆ ನೀನ್ ಏಕಾಂಗಿ ಆಗೋದಲ್ಲ ವಿಜಯ್, ಅದೇ ನನಗ್ ಬೇಜಾರು. ನೋಡು, ಕಾಲ್ ಕೆರ್ಕೊಂಡು ಕೆಣ್ಕೋದ್ ನಿಲ್ಸು. ಇದರಿಂದ ಅಪಾಯ ಖಂಡಿತ ಅಂತ ನೀನ್ ಹೇಳ್ತಾನೆ ಇದ್ಯಾ. ಆದ್ರೆ ನಿನ್ ಕೈಲಿ ಏನು ಮಾಡಕ್ ಆಗಲ್ಲ ಅನ್ನೋದೇ ಸತ್ಯ. ನನಗೆ ಟಾರ್ಚರ್ ಕೊಡ್ತೀನಿ ಅಂದೆ, ಆದ್ರೆ ಈಗ ಟಾರ್ಚರ್ ಅನ್ಭವಿಸ್ತಿರೋದು ನೀನು. ಯಾರೇ ನಿನ್ಗೆ ಹೇಳಿದ್ದು? ಇದನ್ನ ನನ್ಗ್ಯಾರು ಹೇಳ್ಬೇಕು? ನಿನಗೆ ನನ್ನ ಸಹಿಸ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಮನೇಲಿ ಕದ್ದು ಮುಚ್ಚಿ ಕುಡಿಯೋದಕ್ ಶುರು ಮಾಡಿದ್ಯಾ. ಒಟ್ನಲ್ಲಿ ನಾನು ಅಂದ್ರೆ ನಿನ್ ಒಳಗಡೆ ಒಂದ್ ಭಯ ಇದೆ. ಮುಚ್ಚೆ ಬಾಯಿ. ನನ್ನ ಪಾಲಿಗೆ ನೀನು ಧೂಳು. ನಾನು ಧೂಳೆ, ಆದ್ರೆ ಕಣ್ಣಿಗೆ ಬಿದ್ದಿದ್ದೀನಿ. ಪಾಪ ನಿನ್ನ ಗುರಿ ತಡ್ಕೊಳಕ್ ಆಗ್ತಿಲ್ಲ. ನಿಮ್ಮಮ್ಮನ್ಗೂ ಹೀಗೆ ಆಗಿತ್ತು ವಿಜಯ್. ಕೊನೆಗೆ ತಡ್ಕೊಳಕ್ ಆಗದೆ ಅಡ್ಜಸ್ಟ್ ಆಗ್ಬಿಟ್ರು. ಈಗ ನಿನ್ ಸರ್ದಿ. ಈ ಜನ್ಮದಲ್ಲಿ ನಾನ್ ನಿನಗೆ ಅಡ್ಜಸ್ಟು ಆಗಲ್ಲ, ಅಕ್ಸೆಪ್ಟು ಮಾಡಲ್ಲ. ಅದಕ್ಕೆ ಹೇಳ್ತಿರೋದು, ಆದಷ್ಟು ಬೇಗ ಪ್ರೆಸ್ ಮೀಟ್ ನ ಕರೆದು ನಿನ್ ತಪ್ಪನ್ನ ನೀನ್ ಒಪ್ಕೋ. ಗೆಸ್ಟ್ ಹೌಸ್ ರೂಮಲ್ಲಿ ಏನೂ ಆಗಿಲ್ಲ, ನನ್ನ ನೋಯ್ಸಕ್ಕೆ ನನ್ ಜೀವನ ಹಾಳು ಮಾಡಿದ್ ಪ್ಲಾನ್ ಅಂತ ನೀನ್ ಒಪ್ಕೋ. ನೋ, ಟಾರ್ಚರು ನಿಂದಲ್ಲ, ನಂದಾಗತ್ತೆ. ಮನೆ ಬಿಟ್ಟೋಗಳು ನೀನ್ ಆಗ್ತೀಯ. ಇದಾಗತ್ತೆ. ಬೇಕು ಬೇಕು ಇಂಥ ಭರವಸೆಗಳು ನಿನ್ನಲ್ಲಿರ್ಬೇಕು, ಅದನ್ನ ನಾನ್ ಮುರಿಬೇಕು. ಬರ್ಲಾ ಸಾವ್ಕಾರ್ರೆ? ಶುಭರಾತ್ರಿ. ಏನು ಯೋಚನೆ ಮಾಡ್ತಿದ್ದೀರಾ? ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸುಶೀಲ. ಒಬ್ಬ ತಂದೆಯಾಗಿ ಅಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ನಿಮ್ಮ ಜವಾಬ್ದಾರಿ ಎಲ್ಲ ನನಗೆ ಹೊಸದಾಗಿ ಕಾಣಿಸ್ತಾ ಇದೆ ರೀ. ಗೀತಾ ಅವಳ ಬದುಕನ್ನು ಅವಳು ನೋಡ್ಕೊಂಡಿದ್ದಾಳೆ. ಈಗ ನಾವೇನು ಮಾಡೋ ಹಾಗಿಲ್ಲ. ಅಲ್ಲೇ ನೀನು ಇಡುತ್ತಾ ಇರೋದು. ಇಷ್ಟು ಕೂಡ ಸಂಸಾರ ಶುರು ಮಾಡಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಹೇಳು? ಗೊತ್ತಿಲ್ಲ. ನನ್ನ ಒಳಗಡೆ ಒಂದು ಸಣ್ಣ ಆತಂಕ ಇದೆ ಕಣೆ, ಅದು ನನ್ನನ್ನು ಕಾಡ್ತಾ ಇದೆ. ಏನು, ಬೀಗರ ಮನೆಯವ್ರು ಇಲ್ಲಿ ತನಕ ನಿಮ್ಮನ್ನ ಯಾವುದಕ್ಕೂ ಕರೆದಿಲ್ಲ ಅಂತನಾ? ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ದೊಡ್ಡವರು ಕರಿಬೇಕು ಅಂತನೂ ಇಲ್ಲ, ನಾವೇ ಹೋಗಿ ಬಂದಾಯ್ತು. ಆದ್ರೆ ಅಂದ್ರೆ ಗೀತಾ ತಾನಾಗಿ ಆ ಮನೆಗೆ ಸೊಸೆ ಆದವಳು. ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ನಮ್ಮ ಮಗನ್ಗೆ ಶ್ರೀಮಂತ ಮನೆಯಿಂದ ಹೆಣ್ದವ್ರ ಆಸೆ ಇತ್ತು. ಗ್ಯಾಪಲ್ ಗೀತಾ ಬಂದ್ಬಿಟ್ಲು ಅಂತ ಅವ್ರಿಗೊಂದು ಸಣ್ಣ ಬೇಸರ ಇರ್ಬೋದು ಏನೋ. ಹಾಗೆಲ್ಲ ಏನಿರಲ್ಲ ರೀ. ಹಾಗೇನಾದ್ರೂ ಇದ್ದಿದ್ರೆ ಅವತ್ತೇ ಏನೋ ಒಂದು ನೆಪ ಹೇಳಿ ಗೀತನ ಮನೆಗೆ ಕಳಿಸ್ತಿದ್ರು. ಇಷ್ಟಕ್ಕೂ ನಾವು ಹೇಳೋದನ್ನ ಕೇಳಬೇಕು ಅನ್ನೋ ಪರಿಸ್ಥಿತಿ ಅವ್ರಿಗೇನಿಲ್ವಲ್ಲ. ಆದರೂ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಯಾವುದೋ ಇಕ್ಕಟ್ಟಿಗೆ ಸಿಕ್ಕಿ ಒಪ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಕಣೆ. ಹಾಗಂತೀರಾ? ಅನ್ಕೋತಾ ನೀನಿ ಕಣೆ. ಆ ಇಕ್ಕಟ್ಟನ್ನ ಸಮತಟ್ಟು ಮಾಡದೆ ಹೋದ್ರೆ ನಾಳೆ ಗೀತೆಗೆ ಆ ಮನೆಯಿಂದ ಗೆಟ್ ಔಟ್ ಅನ್ನೋ ಸಮಯ ಬರ್ಬೋದಲ್ಲ. ಇಲ್ಲ ರೀ, ಹಾಗೆಲ್ಲ ಏನೂ ಇರಲ್ಲ. ಅನ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಆಗೋಲ್ಲ ಕಣೆ. ಸಂಸಾರ ಶುರು ಮಾಡಿಸಿ ಈ ಹೆಣ್ಣು ಗಂಡಿನ ಮಧ್ಯೆ ಸಂಬಂಧ ಅನ್ನೋದೊಂದು ಬಂದ್ಬಿಟ್ರೆ ಈ ಸಣ್ಣ ಪುಟ್ಟ ವಿಷಯಕ್ಕೆ ಸಮಸ್ಯೆಗಳಿರೋಲ್ಲ ಅಂತ ಅನ್ಕೊಳ್ತೀನಿ. ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡಿ. ನಮ್ಮ ಗೀತಾ ಚೆನ್ನಾಗಿದ್ದಾಳೆ.
ಚೆನ್ನಾಗಿರ್ತಾಳೆ. ಗೀತಂಗೂ ಅಳಿಯಂದ್ರಿಗೂ ಯಾವುದೇ ರೀತಿ ಮನಸ್ತಾಪನೂ ಇಲ್ಲ. ಹಾಗೆ ಅನ್ಕೊಳಕ್ಕಾಗಲ್ಲ ಸುಶೀಲ. ಅವರಿಬ್ಬರ ಮಧ್ಯೆ ದ್ವೇಷ ಇದ್ದದ್ದಕ್ಕೆ ಅಳಿಯಂದ್ರು ನಮ್ಮನ್ನ ಮನೆಯಿಂದ ಹೊರಗಾಕ್ಸಿದ್ದು. ಆ ಸಂದರ್ಭನ ನಾವು ಯಾವತ್ತೂ ಮರೆಯೋ ಹಾಗೆ. ಹೆಂಗವ ನೀನ ಯಾಕೆ ಹೊಡೆದೆ? ಹೋಗಿ ಗೀತಾ ಮೊಬೈಲ್ ಕದಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಚೆನ್ನಾಗಿ ಮಲ್ಗಿದ್ಯಾ? ತಂಗಿವ ಒಂದ್ಸಾರಿ ಹೋಗಿ ಇಣಕ್ ಬಂದೆ, ಅವಳು ಇನ್ನೂ ಮಲಗಿರ್ಲಿಲ್ಲ ತಂಗಿವ. ಹಾಗಂತ ನಿದ್ದೆ ಹೋಗ್ಬಿಡದಾ? ತಂಗಿವ ನೀನು ಇಲ್ಲೇ ಕೂತಿರು, ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ಓಕೆ? ವಿಜಯ್, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ.